ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಾನು ಮಾಡ್ತಾ ಇರೋದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಬಗ್ಗೆ. ಈಗ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಸುಮಾರು ಜನ ಪ್ರಿಪೇರ್ ಆಗಿದ್ದೀರಾ. ಇನ್ನು ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇದೆ, ಯಾವ್ದ್ಯಾವ್ದು ಇಂಪಾರ್ಟೆಂಟ್, ಲಾಸ್ಟ್ ಮಿನಿಟಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 8 ಚಾಪ್ಟರ್ಸಲ್ಲೂ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಫ್ರಮ್ ವೆರಿ ಫಸ್ಟ್ ಚಾಪ್ಟರ್, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಇದರಲ್ಲಿ 1 ಮಾರ್ಕರ್, 2 ಮಾರ್ಕರ್ ಆ್ಯಂಡ್ 3 ಮಾರ್ಕರ್ಸ್ ಕ್ವೆಶನ್ಸ್ ಯಾವ್ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ವೆರಿ ಫಸ್ಟ್ ಕ್ವೆಶನ್ ಈಸ್ ಡಿಫೈನ್ ಲೈಫ್ ಸ್ಪ್ಯಾನ್. ಇದನ್ನು 1 ಮಾರ್ಕಿಗೆ ಕೇಳ್ತಾರೆ. ಆ್ಯಂಡ್ ಸೆಕೆಂಡ್ ಕ್ವೆಶನ್ ನೋಡಿ, ಬೈನಾಮಿಯಲ್ ನೇಮ್ ಆಫ್ ದ ಪ್ಲಾಂಟ್ ದಟ್ ಶೋಸ್ ಅನ್ಯೂಶುವಲ್ ಫ್ಲವರಿಂಗ್ ಒನ್ಸ್ ಇನ್ 12 ಇಯರ್. ಇಲ್ಲಿ ಬೈನಾಮಿಯಲ್ ನೇಮ್ನೇ ನೀವು ಬರೀಬೇಕು. ಸೈಂಟಿಫಿಕ್ ನೇಮ್ ಅಂತ ಬೇಕಾದರೂ ಕೇಳ್ಬೋದು. ಸೊ ಇದು ನಿಮಗೆ 1 ಮಾರ್ಕರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಗಿವ್ ರೀಸನ್ಸ್ ಥರ ಕೇಳ್ತಾರೆ. ಆಫ್ ಸ್ಪ್ರಿಂಗ್ಸ್ ಫಾರ್ಮ್ಡ್ ಫ್ರಮ್ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ರೆಫರ್ಡ್ ಟು ಆಸ್ ಕ್ಲೋನ್ಸ್, ವೈ ಅಂತ. ಸೊ ಇದನ್ನು 1 or 2 ಮಾರ್ಕಿಗೆ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದು, ವೆಜಿಟೇಟಿವ್ ಪ್ರೊಪಗೇಷನ್ಸ್ ಮತ್ತು ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ಎನಿ 2 ಅಥವಾ 3 ಕೇಳೋಂಥ ಚಾನ್ಸಸ್ ಇರುತ್ತೆ. ಇದನ್ನು 2 ಮಾರ್ಕರ್ಸ್ ಅಥವಾ 3 ಮಾರ್ಕರ್ಸ್ ಆಗಿ ಕೇಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಡಿಫೈನ್ ಪಾರ್ಥೆನೋಜೆನೆಸಿಸ್. ಇದು 1 ಮಾರ್ಕರ್, ಬಟ್ ನೀವು ಎಕ್ಸಾಂಪಲ್ ಕೂಡ ಕೊಡಬೇಕು ಇದಕ್ಕೆ. ನೆಕ್ಸ್ಟ್ ಡಿಫ್ರೆನ್ಸಸ್ ಕೇಳ್ತಾ ಹೋಗ್ತಾರೆ. ಸೊ ಏಸೆಕ್ಷುವಲ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್ ಇದು 2 ಮಾರ್ಕರ್ ಆಗಿರುತ್ತೆ. ಆ್ಯಂಡ್ ಹಿಯರ್ ಡಿಫ್ರೆನ್ಸಸ್ ಅಂತ ಕೇಳಿದ್ರೆ 2 ಮಾರ್ಕರ್ಸ್ಗೆ ಮಿನಿಮಮ್ 4 ಪಾಯಿಂಟ್ಸ್ನ ನೀವು ಬರಿಬೇಕಾಗತ್ತೆ. ಆ್ಯಂಡ್ ಎಕ್ಸಾಂಪಲ್ ಕೂಡ ಕೊಟ್ಬಿಡಿ. ಹಾಗೆ ಎಕ್ಸ್ಟರ್ನಲ್, ಇಂಟರ್ನಲ್ ಫರ್ಟಿಲೈಸೇಷನ್, ಸೀಸ್ನಲ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ಸ್, ಏಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್, ಇದರಲ್ಲಿ ಏನು ಬೇಕಾದರೂ ಕೇಳ್ಬೋದು. ಪೆನಿಸಿಲಿಯಮ್, ಸೈಕಾನ್ ಅಥವಾ ಸ್ಪಾಂಜಸ್, ಹೈಡ್ರಾ, ಕ್ಲೆಮಿಡೋಮೋನಾಸ್. ಇದು 1 ಮಾರ್ಕರ್ ಅಥವಾ 2 ಮಾರ್ಕರ್ಸ್ ಆಗಿ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕರ್ ಕ್ವೆಶನ್ ನೋಡಿ, ಇದು ಫೇಸಸ್ ಇನ್ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್. ಸೊ ದಿಸ್ ಇಸ್ 3 ಮಾರ್ಕರ್ ಕ್ವೆಶನ್. ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಮೆನ್ಸ್ಟ್ರಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್ 2 ಮಾರ್ಕರ್ಸ್, ಸ್ಟೇಜಸ್ ಇನ್ ಎಂಬ್ರಿಯೋಜೆನೆಸಿಸ್ 2 ಮಾರ್ಕರ್ಸ್, ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಓವಿಪ್ಯಾರಸ್ ವಿವಿಪ್ಯಾರಸ್ 2 ಮಾರ್ಕರ್ಸ್. ಸೊ ಇಷ್ಟು ಕ್ವೆಶನ್ಸು ನಿಮಗೆ ಫಸ್ಟ್ ಚಾಪ್ಟರಿಂದ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಮೂವ್ ಮಾಡ್ತಿದ್ದೀನಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಡೂ ಆರ್ ಡೈ ಕ್ವೆಶನ್ ಅಂತಲೇ ಹೇಳ್ಬಿಡ್ಬೋದು ನಾ ಇದನ್ನು. ಡೂ ಇಟ್ ಆರ್ ಡೈ. ಸೊ ಯಾಕೆ ಅಂತ ಹೇಳಿದ್ರೆ, ಔಟ್ ಆಫ್ ದಿಸ್ 5 ಮಾರ್ಕರ್ಸ್ ಗ್ಯಾರಂಟಿ 1 ಅಥವಾ 2 ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಅದು ಮೈಕ್ರೋಸ್ಪೊರಾಂಜಿಯಮ್ ಅಂತ ಕೇಳ್ಬೋದು, ಅಥವಾ ಎಂಗ್ಯಾಂಥರ್, ಪೋಲನ್ ಗ್ರೈನ್ ಅಥವಾ ಮೇಲ್ ಗೆಮೆಟೋಫೈಟ್ ಅಂತಲೂ ಕೇಳ್ತಾರೆ, ಅನಟ್ರೋಫಸ್ ಓವ್ಯೂಲ್, ಹಾಗೆ 7 ಸೆಲ್ಲೆಡ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋಸ್ಯಾಕ್ ಅಥವಾ ಜಸ್ಟ್ ಮೆಚ್ಯೂರ್ ಫೀಮೇಲ್ ಗೆಮೆಟೋಫೈಟ್ ಅಂತನಾದ್ರು ಕೇಳ್ಬೋದು. ಸೊ ಔಟ್ ಆಫ್ ದಿಸ್ 4 ಗ್ಯಾರಂಟಿ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಡಿಫೈನ್ ಪಾಲಿನೇಷನ್ 1 ಮಾರ್ಕರ್. ಆ್ಯಂಡ್ ಇದೆಲ್ಲ ಟರ್ಮ್ಸ್ಗಳು ನೋಟ್ ಮಾಡ್ಕೊಳ್ಳಿ. ಆಟೋಗ್ಯಾಮಿ, ಜಿಟ್ನೋಗ್ಯಾಮಿ, ಝೀನೋಗ್ಯಾಮಿ ಇದೆಲ್ಲ 1 ಮಾರ್ಕ್ ಈಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಹಾಗೆ ಚಾಸ್ಮೋಗ್ಯಾಮಸ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಸೊ ಇದ್ರ ಡಿಫ್ರೆನ್ಷಿಯೇಟ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಆನಿಮೋಫಿಲಸ್ ಫ್ಲವರ್ಸ್ ಅಥವಾ ವಿಂಡ್ ಪಾಲಿನೇಟೆಡ್ ಅಂತ ಡೈರೆಕ್ಟಾಗಿ ಕೇಳ್ಬೋದು. ಸೊ ಇದೆಲ್ಲ 2 ಮಾರ್ಕರ್ಸ್. ಅಗೇನ್ 2 ಮಾರ್ಕರ್ಸ್ ಅಂದರೆ ಮಿನಿಮಮ್ ನೀವು 4 ಪಾಯಿಂಟ್ಸ್ನ ನೀವು ಬರಿಬೇಕಾಗತ್ತೆ. ಎಂಟಮೋಫಿಲಸ್ ಅಂದರೆ ಇನ್ಸೆಕ್ಟ್ ಪಾಲಿನೇಟೆಡ್. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ದಿಸ್ ಇಸ್ 3 ಮಾರ್ಕರ್ಸ್. ದಿಸ್ ಪಾಲಿನೇಷನ್ ಎಲ್ಲ 2 ಮಾರ್ಕರ್ಸ್ ನೆನಪಿರಲಿ. ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಸೀಡ್ ಕೇಳಬಹುದು 2 ಮಾರ್ಕರ್ ಆಗಿ. ಎಲ್ಎಸ್ ಆಫ್ ಗ್ರಾಸ್ ಎಂಬ್ರಿಯೋ ಕೂಡ 2 ಮಾರ್ಕರ್ ಆರ್ ಸಮ್ಟೈಮ್ 3 ಮಾರ್ಕರ್ ಆಗಿ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದ್ಸತಿ ನೋಟ್ ಮಾಡ್ಕೊಳ್ಳಿ. ಡಿಫೈನ್ ಎ ಸೀಡ್, ಮೆನ್ಷನ್ ದ ಟೈಪ್ ಆಫ್ ಸೀಡ್ಸ್ ವಿತ್ ಅನ್ ಎಕ್ಸಾಂಪಲ್. ಸೊ ದಿಸ್ 3 ಮಾರ್ಕ್. ಅಥವಾ ಡಿಫೈನ್ ಎ ಸೀಡ್ ಅನ್ನೋದು 1 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಫ್ರೂಟ್, ಟೈಪ್ಸ್ ಆಫ್ ಫ್ರೂಟ್, ದಟ್ ಈಸ್ ಟ್ರೂ ಮತ್ತು ಫಾಲ್ಸ್ ಫ್ರೂಟ್ ಅಂತ ನೀವು ಹಾಕಿ ವಿತ್ ಎಕ್ಸಾಂಪಲ್ಸ್ ಕೊಡಬೇಕು. ಹಾಗೆ ಇದೆಲ್ಲ ಟರ್ಮ್ಸ್ಗಳನ್ನು ಡೆಫಿನಿಷನ್ಸ್ ತಿಳ್ಕೊಳ್ಳಿ. ಪೆರಿಸ್ಪಮ್, ಅಪೋಮಿಕ್ಸಸ್, ಪಾರ್ಥಿನೋಕಾರ್ಪಿ, ಪಾಲಿಎಂಬ್ರಿಯೋನಿ ಇದೆಲ್ಲ 1 ಮಾರ್ಕ್ ಈಚ್. ಸೊ ದೀಸ್ ಆರ್ ದ ಪಾಸಿಬಲ್ ಕ್ವೆಶನ್ಸ್ ಇನ್ ಸೆಕೆಂಡ್ ಚಾಪ್ಟರ್.
ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಹ್ಯೂಮನ್ ರೀಪ್ರೊಡಕ್ಷನ್. ಇಲ್ಲಿ ಮೇಲ್ ಅಥವಾ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇವೆರಡರಲ್ಲಿ ಒಂದು ಗ್ಯಾರಂಟಿ ಫಾರ್ 5 ಮಾರ್ಕ್. ಜಸ್ಟ್ ಡಯಾಗ್ರಾಮ್ ಬರೆದ್ರೆ ಸಾಕು ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಹಾಗೆ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್ಸ್ ಸುಮಾರು ಸತಿ ಕೇಳಿದ್ದಾರೆ 1 ಮಾರ್ಕರ್ಗೆ. ಲೀಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್, ಮೆಮರಿ ಗ್ಲ್ಯಾಂಡ್ ಕೂಡ ಕೇಳ್ತಾರೆ ಡಯಾಗ್ರಾಮ್ನ 3 ಮಾರ್ಕರ್ ಆಗಿ. ಸ್ಪರ್ಮೆಟೋಜೆನೆಸಿಸ್ ಅಥವಾ ಊಜೆನೆಸಿಸ್ ಇವೆರಡು 3 ಮಾರ್ಕರ್ಸ್ ಕ್ವೆಶನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ, TS ಆಫ್ ಓವರಿ ಕೇಳಿದ್ರು ಕೇಳ್ಬೋದು. ಸೊ ಕೇಳಿದ್ರೆ 3 ಮಾರ್ಕರ್ಸ್ ಆಗಿರುತ್ತೆ, ಒಂದು ಸತಿ ನೋಡ್ಕೊಂಬಿಡಿ. ಹಾಗೆ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಬರೀ ಡಯಾಗ್ರಾಮ್ ಕೇಳಿದ್ರೆ ನಿಮಗೆ 3 ಮಾರ್ಕ್. ಎಕ್ಸ್ಪ್ಲನೇಷನ್ ಸಮೇತ ಕೇಳಿದ್ರು 3+2 ದಟ್ ಈಸ್ ಈಕ್ವಲ್ ಟು 5 ಮಾರ್ಕರ್ ಕ್ವೆಶನ್ ಆಗಿರುತ್ತೆ. ಹಾಗೆ ಮೆನ್ಸ್ಟ್ರಲ್ ಸೈಕಲ್ ಫೇಸಸ್ ಎಕ್ಸ್ಪ್ಲನೇಷನ್ ಬೇಕಾದರೂ ಕೇಳ್ಬೋದು ಅಥವಾ ಜಸ್ಟ್ ಮೆನ್ಷನ್ ಬೇಕಾದರೂ ಕೇಳ್ಬೋದು. ಸೊ ಇದು 5 ಮಾರ್ಕರ್ ಕ್ವೆಶನ್. ಇದು ತುಂಬ ಇಂಪಾರ್ಟೆಂಟ್, ತುಂಬ ಸತಿ ರಿಪೀಟ್ ಮಾಡಿದ್ದಾರೆ. ವಾಟ್ ಈಸ್ ಪ್ಲಾಸೆಂಟಾ? ಹಾರ್ಮೋನ್ ಸೆಕ್ರೀಟೆಡ್ ಬೈ ಪ್ಲಾಸೆಂಟಾ ಫಾರ್ 3 ಮಾರ್ಕ್. ಹಾಗೆ ಫಂಕ್ಷನ್ಸ್ ಕೂಡ 2 ಮಾರ್ಕ್. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ವಿತ್ ರೆಸ್ಪೆಕ್ಟ್ ಟು ಪಾರ್ಚುರೇಷನ್ ಅಂತಲೂ ಕೇಳಿದ್ದಾರೆ ಅಥವಾ ಡೈರೆಕ್ಟಾಗಿ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತಲೂ ಕೇಳಿದ್ದಾರೆ. ಸೊ ಇದು 1 ಮಾರ್ಕರ್ ಆಗಿರುತ್ತೆ. ವಿತ್ ರೆಸ್ಪೆಕ್ಟ್ ಟು ಪಾರ್ಚುರೇಷನ್ ಅಂತ ಕೇಳಿದ್ರೆ ದಟ್ ವಿಲ್ ಬಿ 2 ಮಾರ್ಕರ್ಸ್ ಆಗಿರುತ್ತೆ. ನೆಕ್ಸ್ಟ್, ನೇಮ್ ದ ಪಿಟ್ಯೂಟರಿ ಹಾರ್ಮೋನ್ ವಿಚ್ ಕಾಂಟ್ರಾಕ್ಟ್ ಯೂಟ್ರಿನ್ ವಾಲ್. ಇಂಡೈರೆಕ್ಟಾಗಿ ಆಕ್ಸಿಟೋಸಿನ್ ಬಗ್ಗೆ ಕೇಳಿರುವಂಥ ಕ್ವೆಶನ್ ಇದು 1 ಮಾರ್ಕರ್ಗೆ. ಹಾಗೆ ಪಾರ್ಚುರೇಷನ್ 1 ಮಾರ್ಕ್. ಸೊ ಇದೆಲ್ಲ ಹ್ಯೂಮನ್ ರೀಪ್ರೊಡಕ್ಷನ್ಲಿ ಎಕ್ಸ್ಪೆಕ್ಟ್ ಮಾಡಿರುವಂಥ ಕ್ವೆಶನ್ಸ್. ನೆಕ್ಸ್ಟ್, ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಡೆಫಿನೇಷನ್ಸ್ ಕೇಳ್ಬೋದು, ವಾಟ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ. ಸಿಗ್ನಿಫಿಕೆನ್ಸ್ ಕೇಳ್ಬೋದು, ಇದೆಲ್ಲ 2 ಮಾರ್ಕರ್ ಆಗಿರುತ್ತೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ 1 ಮಾರ್ಕ್. ಕಾಂಟ್ರಾಸೆಪ್ಷನ್ ಅಂತಲೇ ಕೇಳಿದ್ರೆ 1 ಮಾರ್ಕ್. 2 ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಜೊತೆ ಸೇರಿದ್ರೆ ದಟ್ ಈಸ್ 2 ಮಾರ್ಕರ್ ಕ್ವೆಶನ್. ಟೆಂಪರರಿ ಮೆಥಡ್ಸ್ ಆ್ಯಂಡ್ ಇಟ್ಸ್ ಟೈಪ್ 2 ಮಾರ್ಕ್ ಆರ್ 3 ಮಾರ್ಕ್. ಬ್ಯಾರಿಯರ್ ಮೆಥಡ್ಸ್ 2 ಮಾರ್ಕ್. ಓರಲ್ ಪಿಲ್ಸ್ 2 ಮಾರ್ಕ್. IUDs ದಟ್ ಈಸ್ ಇಂಟ್ರಾ ಯೂಟ್ರಿನ್ ಡಿವೈಸಸ್. ಸೊ ಇದು ಸುಮಾರು ಸತಿ ಕೇಳಿದರೆ 3 ಮಾರ್ಕಿಗೆ, ಬಿಕಾಸ್ 3 ಟೈಪ್ಸ್ ಆಫ್ IUDs ಕೂಡ ನೀವಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಪರ್ಮನೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಸೊ ಅಗೇನ್ ದಿಸ್ ಇಸ್ 2 ಮಾರ್ಕರ್. ಅಥವಾ ಡಿಫ್ರೆನ್ಷಿಯೇಟ್ ಬೇಕಾದರೂ ಕೇಳ್ಬೋದು, ಟ್ಯೂಬೆಕ್ಟಮಿ ಮತ್ತು ವ್ಯಾಸೆಕ್ಟಮಿ ಅಂತ ಡೈರೆಕ್ಟಾಗಿ ಕೇಳ್ಬೋದು. ನೆಕ್ಸ್ಟ್, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಥವಾ ವೆನರಲ್ ಡಿಸೀಸಸ್. ಮೆನ್ಷನ್ ಎನಿ 6. ಸೊ ಔಟ್ ಆಫ್ 8 6 ಮೆನ್ಷನ್ ಮಾಡಿದ್ರೆ ಸಾಕು. ಸೊ ದಟ್ ಇಟ್ ಕ್ಯಾರೀಸ್ 3 ಮಾರ್ಕ್ಸ್. ನೆಕ್ಸ್ಟ್, ಆರ್ಟ್ ಬಗ್ಗೆ ಕೇಳ್ಬೋದು, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡಿರಿ. ಮತ್ತು ಯಾವ್ಯಾವ ಮೆಥಡ್ಸ್ ಅವೈಲೇಬಲ್ ಇದೆ, IVF ET ಆಗಿರ್ಬೋದು, ಇಂಟ್ರಾ ಯೂಟ್ರಿನ್ ಇನ್ಸೆಮಿನೇಷನ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ ಪಾಸಿಬಲ್ ಕ್ವೆಶನ್ಸ್, ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಚಾಪ್ಟರ್ 5, ವೆರಿ ಬಿಗ್ ಚಾಪ್ಟರ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್. ತುಂಬ ಹೈಯೆಸ್ಟ್ ವೇಟೇಜ್ ಕ್ಯಾರಿ ಮಾಡುವಂಥ ಚಾಪ್ಟರ್ ಇದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಇದೆಲ್ಲ 1 ಮಾರ್ಕರ್ಸು. ಹೆರಿಡಿಟಿ, ಜೆನೆಟಿಕ್ಸ್, ಅಲೀಲ್ಸ್ ಇವೆಲ್ಲ ಟರ್ಮಿನಾಲಜೀಸ್, ಇದೆಲ್ಲ 1 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇದು 2 ಮಾರ್ಕ್. ಯಾಕೆ ಮೆಂಡಲ್ ಪಿ ಪ್ಲಾಂಟ್ಸ್ನೇ ಸೆಲೆಕ್ಟ್ ಮಾಡ್ತಾನೆ? ಸೊ ದಿಸ್ ಆರ್ ದ 2 ಮಾರ್ಕ್ಸ್ ಕ್ವೆಶನ್. ಲಾ ಆಫ್ ಡಾಮಿನೆನ್ಸ್ NCERTನಲ್ಲಿ ಏನಿದೆ ಅದನ್ನೇ ಬರೀಬೇಕು. ದಟ್ 3 ಪಾಯಿಂಟ್ಸ್ ಏನಿದೆ, ಸೊ ಆ 3 ಪಾಯಿಂಟ್ಸ್ನ ಬರೀಬೇಕು. ಸೊ ಇಟ್ ಕ್ಯಾರೀಸ್ 1 ಮಾರ್ಕ್ ಆರ್ ಸಮ್ಟೈಮ್ಸ್ 2 ಮಾರ್ಕಿಗೂ ಕೇಳಬಹುದು. ನೆಕ್ಸ್ಟ್, ಅಗೇನ್ ಇಲ್ಲೂ ಕೂಡ ಡೂ ಆರ್ ಡೈ. ಸೊ ಈ 3ರಲ್ಲಿ 1 ಗ್ಯಾರಂಟಿ ಬರುತ್ತೆ. ಸೊ ಕಂಪಲ್ಸರಿ ಕ್ವೆಶನ್ ಲಾ ಆಫ್ ಡಾಮಿನೆನ್ಸ್ ಅಂತನಾದ್ರು ಕೇಳ್ಬೋದು, ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಸೆಗ್ರಿಗೇಷನ್, ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಆರ್ ಡೈರೆಕ್ಟ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕೇಳ್ಬೋದು. ಅಥವಾ ಡೈಹೈಬ್ರಿಡ್ ಕ್ರಾಸ್, 2 ಜೀನ್ ಇನ್ಹೆರಿಟೆನ್ಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತಂದ್ರೂ ಕೇಳ್ಬೋದು. ಹಾಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಪಾರ್ಷಿಯಲ್ ಡಾಮಿನೆನ್ಸ್, ಬ್ಲೆಂಡಿಂಗ್ ಇನ್ಹೆರಿಟೆನ್ಸ್ ಅಥವಾ ಡೈರೆಕ್ಟಾಗಿ ಸ್ನ್ಯಾಪ್ ಡ್ರ್ಯಾಗನ್ನಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೇಳ್ಬೋದು. ಸೊ ಇದೆಲ್ಲ 5 ಮಾರ್ಕರ್ಸ್ ಕಂಪಲ್ಸರಿ ಬರಲೇಬೇಕು, ಕೇಳಲೇ ಕೇಳ್ತಾರೆ ಕ್ವೆಶನ್.
ಸೊ ನೆಕ್ಸ್ಟ್ ನೋಡಿ, ವೈ TH Morgan selected ಡ್ರಾಸೋಫಿಲ್ಲಾ ಮೆಲನೋಗ್ಯಾಸ್ಟರ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. 2 ಮಾರ್ಕರ್ಸ್. ಸೊ 4 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನೀವು ಇದರಲ್ಲಿ. ನೆಕ್ಸ್ಟ್, ಮ್ಯೂಟಾಜನ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಟಾಜನ್ಸ್. ಸೊ ದಿಸ್ ಇಸ್ 3 ಮಾರ್ಕರ್ಸ್ ಅಗೈನ್. ಮೆಂಡೇಲಿಯನ್ ಡಿಸಾರ್ಡರ್ಸ್, ಯಾವುದು ಅಂತ ಬರೆಯೋದು ಬೇಡ, ಜಸ್ಟ್ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದರೆ ಏನು ಅಂತ ಬರೆದ್ರೆ 1 ಮಾರ್ಕ್. ದೆನ್ ಈ ಮೆಂಡೇಲಿಯನ್ ಡಿಸಾರ್ಡರ್ಸಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ, ಐದರ್ ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಫೀನೈಲ್ ಕಿಟೋನ್ಯೂರಿಯಾ, ಥ್ಯಾಲಸೇಮಿಯಾ. ಸೊ ಇದನ್ನೆಲ್ಲ 2 ಮಾರ್ಕರ್ಸ್. ಕೆಲವೊಂದು ಸತಿ ಫೀನೈಲ್ ಕಿಟೋನ್ಯೂರಿಯಾನ 3 ಮಾರ್ಕರ್ಸ್ ಕೂಡ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ಕ್ರೋಮೋಸೋಮಲ್ ಡಿಸಾರ್ಡರ್? ಜಸ್ಟ್ ದಿಸ್ ಇಸ್ ಎ ಡೆಫಿನಿಷನ್. ಫಾರ್ ದಿಸ್ ಡೆಫಿನಿಷನ್ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್, ಡೌನ್ ಸಿಂಡ್ರೋಮ್, ಕ್ಯಾರೆಕ್ಟರ್ಸ್ ಆಫ್ ಡೌನ್ ಸಿಂಡ್ರೋಮ್. ಸೊ ಇದನ್ನು ಸಮ್ಟೈಮ್ಸ್ 3 ಮಾರ್ಕರ್ಸ್ ಆಗಿ, ತುಂಬ ರೇರ್ ಕೇಸಸಲ್ಲಿ 5 ಮಾರ್ಕರ್ಸ್ ಆಗಿ ಕೂಡ ಕೇಳೋಂಥ ಚಾನ್ಸಸ್ ಇರುತ್ತೆ. ಕ್ಲಿನೆಫೆಲ್ಟರ್ಸ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್ ವಿತ್ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟಾರಿಟಿ ನೀವು ಹೇಳಬೇಕಾಗತ್ತೆ. ಸೊ 2 to 3 ಮಾರ್ಕರ್ಸ್ ಡಿಪೆಂಡಿಂಗ್ ಆನ್ ಯಾವ ಥರ ಕೇಳ್ತಾರೆ ಅನ್ನೋದ್ರ ಮೇಲೆ. ಸೊ ದಿಸ್ ಇಸ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಆ್ಯಂಡ್ ವೇರಿಯೇಷನ್. Next, again one more important big chapter, molecular basis of inheritance. So ಇದೆಲ್ಲ 1 ಮಾರ್ಕರ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೇನು, ಆ್ಯಂಡ್ ಈ ಚಾಪ್ಟ್ರಲ್ಲಿ ಮೆಜಾರಿಟಿ ಆಫ್ ದ ಕ್ವೆಶನ್ಸ್ ಆರ್ 5 ಮಾರ್ಕರ್ಸ್. ಸೊ ಯಾವ್ದು 5 ಮಾರ್ಕರ್ಸ್ ಕ್ವೆಶನ್ಸ್ ಇದೆ ನೋಡಿ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂದರೂ ಒಂದೇ, ಡ್ಯೂಪ್ಲೆಕ್ಸ್ ಮಾಡೆಲ್ ಆರ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಅಂದರೂ ಒಂದೇ. ಸೊ ದಿಸ್ ಇಸ್ 5 ಮಾರ್ಕರ್ ಕ್ವೆಶನ್ ಆ್ಯಂಡ್ ಇಂಪಾರ್ಟೆಂಟ್ ಈಸಿ ಕ್ವೆಶನ್. 5 ಮಾರ್ಕರ್ಸ್ ಬರೀಬೇಕಾದ್ರೆ ನಿಮಗೆ ಡಯಾಗ್ರಾಮ್ಸ್ ಆರ್ ಕಂಪಲ್ಸರಿ. ಸೊ ಕೀಪ್ ಎ ನೋಟ್ ಆನ್ ಇಟ್. ನೆಕ್ಸ್ಟ್, ನ್ಯೂಕ್ಲಿಯೋಸೋಮ್ ಮಾಡೆಲ್ ಆರ್ ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್ ಇನ್ ಯೂಕ್ಯಾರಿಯೋಟ್ಸ್. ಸೊ ದಿಸ್ ಇಸ್ ಅಗೇನ್ 5 ಮಾರ್ಕರ್ಸ್ ಕ್ವೆಶನ್. ಬರೀ ನ್ಯೂಕ್ಲಿಯೋಸೋಮ್ ಅಂತಲೇ ಸ್ಕೆಚ್ ಆ್ಯಂಡ್ ಲೇಬಲ್ ನ್ಯೂಕ್ಲಿಯೋಸೋಮ್ ಅಂತ ಕೇಳಿದ್ದಾರೆ. ಸೊ ಅದು 2 ಮಾರ್ಕರ್ ಆಗಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಇದರಲ್ಲಿ ಯು ಹ್ಯಾವ್ ಟು ರೈಟ್ ಬೋತ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಆಸ್ ವೆಲ್ ಆಸ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್. ಸೊ ಕೀಪ್ ಎ ನೋಟ್ ಆನ್ ಇಟ್. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕೇಳಿದ್ರೆ ಬೋತ್ ಯು ಹ್ಯಾವ್ ಟು ರೈಟ್. ಕೆಲವೊಂದು ಸತಿ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಅಗೇನ್ 5 ಮಾರ್ಕರ್. Hershey Chase blenders both are same, and that proves what? DNA as a genetic material. So this is 5 markers with diagram. It is very important. Next, DNA is considered to be a better genetic material. How do you justify this statement? This you have to write the DNA versus RNA. So this is 2 marker or 3 marker question. Again 5 marker, DNA replication, and describe the semi-conservative mode of DNA replication. Just you have to describe how the replication takes place. So this is 5 marker. Next, the Michelson and Stahl experiment that provides experimental proof for the semi-conservative mode of replication. So this is also again 5 marker important questions. Next, genetic code, ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇದಿಷ್ಟು ಸೈಲೆಂಟ್ ಫೀಚರ್ಸ್ನ ಕಲ್ತ್ಕೊಳ್ಳಿ. ಯಾಕೆಂದರೆ ಸಮ್ ಟೈಮ್ ಇನಿಷಿಯೇಟರ್ ಕೋಡಾನ್, ಟರ್ಮಿನೇಟರ್ ಕೋಡಾನ್, ಸೊ ಇಂಥದ್ದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ಕ್ಯಾರೆಕ್ಟರ್ನ ಬೇಕಾದ್ರೂ ಅವರು 1 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ 5 ಮಾರ್ಕರ್ ಅಗೇನ್. ಸೊ ಟ್ರಾನ್ಸ್ಕ್ರಿಪ್ಷನ್, ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ 5 ಮಾರ್ಕರ್. ಹಾಗೆ transcription in prokaryotes it's a different question here, and post transcriptional modification is different. Okay, so like this they may ask, if it comes for the prokaryotes means you have to describe the prokaryotic transcription. Here it is eukaryotes. If it comes to the eukaryotes, process of transcription eukaryotes ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. Post transcriptional modification ಅಂದರೆ that 3 steps you have to explain. Next, translation. Explain the process of translation. This is again 5 marker questions. Then lac operon for the switching on or switching off
ಆಫ್ ಜೀನ್ಸ್ ಡ್ಯೂರಿಂಗ್ ಲ್ಯಾಕ್ಟೋಸ್ ಮೆಟಬಾಲಿಸಮ್ ಅಂತ ಕೇಳ್ಬೋದು. ಆರ್ ಎಲ್ಸ್ ದೇ ಕ್ಯಾನ್ ಆಲ್ಸೋ ಆಸ್ಕ್ ಲೈಕ್ ದಿಸ್, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಅನ್ನೋದ್ರು ಕೇಳ್ಬೋದು. ಸೊ ಬೋತ್ ಆರ್ ಸೇಮ್ 5 ಮಾರ್ಕರ್ ಕ್ವೆಶನ್. ಸೇಲೆಂಟ್ ಫೀಚರ್ಸ್ ಆಫ್ HGP. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಬರಿಬೇಕು, 5 ಮಾರ್ಕರ್ಸ್. ಕೆಲವೊಂದು ಸತಿ ಗೋಲ್ಸ್ ಕೂಡ ಕೇಳ್ಬೋದು. ಡೋಂಟ್ ಕನ್ಫ್ಯೂಸ್ ಗೋಲ್ಸ್ ವಿತ್ ದ ಸೇಲೆಂಟ್ ಫೀಚರ್ಸ್. ಗೋಲ್ಸ್ ಕೇಳಿದ್ರೆ 3 ಮಾರ್ಕರ್, ಸೇಲೆಂಟ್ ಫೀಚರ್ಸ್ ಕೇಳಿದ್ರೆ 5 ಮಾರ್ಕರ್ಸ್. ದೆನ್ DNA ಫಿಂಗರ್ ಪ್ರಿಂಟಿಂಗ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್, 5 ಮಾರ್ಕರ್ ಕ್ವೆಶನ್. Applications of DNA fingerprinting, 2 marker question. So these are the possible questions which can be expected from molecular basis of inheritance. Next, it's a very big chapter, human health and diseases. See, ಇದರಲ್ಲಿ 2 ಮಾರ್ಕರ್ಸು ಇದೆ, 1 ಮಾರ್ಕರ್ಸು ಇದೆ, 5 ಮಾರ್ಕರ್ಸ್ ಕೂಡ ಇದೆ. ಸೊ 1 ಮಾರ್ಕರ್ ಡಿಫೈನ್ ಹೆಲ್ತ್ ಅಂತ ಕೇಳ್ಬೋದು. ಹಾಗೆ ಕಾಸಿಟಿವ್ ಏಜೆಂಟ್, ಸಿಮ್ಟಮ್ಸ್, ಡಯಾಗ್ನೋಸಿಸ್ ಆಫ್ ಟೈಫಾಯ್ಡ್. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕೇಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಇಟ್ ಮೇ ಬಿ ಬ್ಯಾಕ್ಟೀರಿಯಲ್, ಇಟ್ ಮೇ ಬಿ ವೈರಲ್, ಇಟ್ ಮೇ ಬಿ ಪ್ರೋಟೋಸೋವನ್ ಆರ್ ಯಾವುದಾದ್ರೂ ಆಗಿರ್ಬೋದು. ಸೊ ಯಾವ್ದಾದ್ರು ಒಂದು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಟೈಫಾಯ್ಡ್ ಕೇಳಿದ್ರೆ ಅಗೇನ್ 2 ಮಾರ್ಕರ್ ಆರ್ 3 ಮಾರ್ಕರ್. ಪ್ಯಾಥೋಜನ್, ಮೋಡ್ ಆಫ್ ಟ್ರಾನ್ಸ್ಮಿಷನ್, ಸಿಮ್ಟಮ್ಸ್ 3 ಕೇಳಿದ್ರೆ 3 ಮಾರ್ಕರ್ಸ್ ಇರುತ್ತೆ. ಸೊ 1 ಅಥವಾ 2 ಕೇಳಿದ್ರೆ 2 ಮಾರ್ಕರ್ಸ್ ಇರುತ್ತೆ. ನೆಕ್ಸ್ಟ್, pathogen, again mode of transmission, symptoms of common cold. Causative organism, mode of transmission, symptoms of malaria. Again causative organism, mode of transmission and symptoms of amoebiasis ಅಥವಾ amoebic dysentery ಅಂತಲೂ ಕೇಳ್ಬೋದು. ಹಾಗೆ the same thing for ascariasis, elephantiasis or filariasis, ringworm disease. So ಇದಿಷ್ಟು 2 ಮಾರ್ಕರ್ ಅಥವಾ 3 ಮಾರ್ಕರ್. ಆ್ಯಂಡ್ ವೈಲ್ ನೇಮಿಂಗ್ ದ ಪ್ಯಾಥೋಜನ್, ಬೈನಾಮಿಯಲ್ ನಮನಿಕ್ಲೇಚರ್ ಫಾಲೋ ಮಾಡಿ. ಸೊ ಯಾವ ರೀತಿ ಸೈಂಟಿಫಿಕ್ ನೇಮ್ ಇದೆಯೋ ಅದೇ ಥರ ಬರೀಬೇಕು. ಸೊ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪ್ಸ್ ಆ್ಯಂಡ್ ಸೆಕೆಂಡ್ ವರ್ಡ್ನ ಫಸ್ಟ್ ಲೆಟರು ಸ್ಮಾಲಲ್ಲಿರಬೇಕು. ಸೊ ಕೀಪ್ ಎ ನೋಟ್ ಆನ್ ಇಟ್. ಸಿ ದಿಸ್ ಇಸ್ 5 ಮಾರ್ಕರ್ ಅಗೇನ್, ಮಲೇರಿಯಲ್ ಪ್ಯಾರಾಸೈಟ್ ಲೈಫ್ ಸೈಕಲ್ ವಿತ್ ಡಯಾಗ್ರಾಮ್ you have to explain. So this is 5 marker. And some measures for controlling infectious disease, 2 markers. Vector borne disease is different, infectious disease is different. So this is again 2 marker question. Immunity types ಅಥವಾ ಡಿಫ್ರೆನ್ಷಿಯೇಟ್ ಬೇಕಾದ್ರೂ ಕೇಳ್ಬೋದು between innate and acquired immunity. So this is again 2 markers and 2 marker question. With a neat label diagram, explain the structure of an antibody molecule. So this is 3 marker question. ಹಾಗೆ ಡಿಫರೆನ್ಸಸಲ್ಲಿ ಆಂಟಿಜನ್, ಆಂಟಿಬಾಡಿ, ಬಿ ಲಿಂಫೋಸೈಟ್, ಟಿ ಲಿಂಫೋಸೈಟ್, ಇದನ್ನು ಬಿ ಸೆಲ್ಸ್ ಮತ್ತು ಟಿ ಸೆಲ್ಸ್ ಅಂತಲೂ ಕೇಳ್ಬೋದು. ಸೊ ದೀಸ್ ಆರ್ ಆಲ್ 2 ಮಾರ್ಕರ್ಸ್. ಆ್ಯಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ ಆ್ಯಂಡ್ ಡೆಫಿನಿಷನ್ಸ್ ನೋಡ್ಕೊಳ್ಳಿ. ವ್ಯಾಕ್ಸಿನ್ಸ್, ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್. ಸೊ 3 ಡಿಫ್ರೆಂಟ್ ಟರ್ಮ್ಸ್. Next, what is allergy? For 1 marker. Possible methods for the transmission of AIDS, 2 markers. Mechanism of transmission of AIDS. So this is nothing else but HIV life cycle. So this is 5 marker question. You have to explain this with diagram. ಹಾಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಏಡ್ಸ್ 1 ಮಾರ್ಕ್, ದಟ್ ಈಸ್ ಎಲಿಸಾ ಬರೆದು ಎಕ್ಸ್ಪ್ಯಾಂಡ್ ಮಾಡಬೇಕು. ಕ್ಯಾನ್ಸರ್ 1 ಮಾರ್ಕ್. ಟ್ಯೂಮರ್ಸ್ ಇಟ್ಸ್ ಟೈಪ್ಸ್ 2 ಮಾರ್ಕ್. ಅಗೇನ್ ಡಿಫ್ರೆನ್ಷಿಯೇಟ್ ಕೇಳ್ಬೋದು, ಬಿನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಫಾರ್ 2 ಮಾರ್ಕ್. ಕ್ಯಾನ್ಸರಸ್ ಸೆಲ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಅಗೇನ್ 2 ಮಾರ್ಕ್. ಕಾರ್ಸಿನೋಜನ್ಸ್, ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ ಅಂತ ಡೈರೆಕ್ಟಾಗಿ ಕೇಳ್ಬೋದು. ಆರ್ ಎಲ್ಸ್ ಮೆನ್ಷನ್ ದ ಕಾಸಸ್ ಆಫ್ ಕ್ಯಾನ್ಸರ್ ಅಂತ ಕೇಳ್ಬೋದು. ಸೊ ಇಷ್ಟೂ ಒಂದೇ ಆನ್ಸರು, 3 ಮಾರ್ಕರ್ಸ್. ಆ್ಯಂಡ್ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್. ಸೊ ಇದು ಕೂಡ 2 ಮಾರ್ಕರ್ಸ್ ಕ್ವೆಶನ್. ಆ್ಯಂಡ್ ಟ್ರೀಟ್ಮೆಂಟ್ ಕೂಡ 2 ಮಾರ್ಕರ್ ಕ್ವೆಶನ್. ಸೊ ಏನೇನು ಟ್ರೀಟ್ಮೆಂಟ್ ಇದೆ, ಒಂದು 4 ಟ್ರೀಟ್ಮೆಂಟ್ಸ್ ಬರೆದ್ರೆ ಸಾಕು.
Again, what is a drug? 1 marker, opioids. So 2 markers, cannabinoids, 2 marker, coca alkaloid or cocaine ಅಂತಲೂ ಕೇಳ್ಬೋದು, 2 markers. List the causes of drug abuse. ಸೊ 2 markers. ಇದೆಲ್ಲ ಜನರಲ್ ಆಗಿ ಬರಿಬೋದು, ಬಟ್ ಸ್ವಲ್ಪ NCERT ನೋಡ್ಬಿಟ್ಟು ಬರೀರಿ. Using tobacco in any form is injurious to health, or else write a note on tobacco ಅಂತ ಡೈರೆಕ್ಟಾಗಿ ಕೇಳ್ಬೋದು. ಸೊ ಫಾರ್ 3 markers ಆರ್ ಸಮ್ಟೈಮ್ಸ್ 2 markersಗೂ ಕೇಳ್ತಾರೆ. ಸೊ ವಿಡ್ರಾಲ್ ಸಿಂಟಮ್ಸ್ನ ಡ್ರಗ್ ಅಡಿಕ್ಟ್ ತೋರಿಸ್ತಾರಲ್ಲ, ಸೊ ಏನೇನದು ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಅಗೇನ್ 2 marker ಆರ್ 3 markers. Effects of drug alcohol abuse, 2 to 3 mark. And finally, measures which are practiced to prevent drug and alcohol by adolescent. This is important. ಆ ಪಾಯಿಂಟ್ ಸಮೇತ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು ಫಾರ್ 5 mark. So these are some of the possible questions from 8 chapters. Not 8 exactly. ಸೊ ಅದರಲ್ಲಿ ಎವಲ್ಯೂಷನ್ನ ತೆಗೆದುಬಿಟ್ಟಿದ್ದಾರೆ. ಸೊ ಜಸ್ಟ್ 7 ಚಾಪ್ಟರ್ಸ್ನ ನಿಮಗೆ ಮಿಡ್ ಟರ್ಮ್ಗೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಆನ್ಸರ್ ಕಾಪೀಸ್ನ ಹುಡುಕ್ತಾ ಇದ್ದರೆ, ಆನ್ಸರ್ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ನಾನೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ PDF ಕಾಪಿಗಳನ್ನು ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.